ರಾಯಲ್ ಇವೆಂಟಿಂದ ಎಷ್ಟೆಲ್ಲ ಪ್ರಾಡಕ್ಟನ್ನು ನಾವು ತರಿಸ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದು ಯಾಕೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಈ ಎಲ್ಲ ಡೆಕೋರೇಷನ್ ಐಟಮ್ಸ್ಗಳನ್ನು ಇವಾಗ ತರಿಸ್ಬಿಟ್ಟು ನೋಡಿ, ಇಲ್ಲಿ ಗ್ರೀನ್ ಮ್ಯಾಟನ್ನು ಕೂಡ ತಂದಿದ್ದಾರೆ. ಹಾಗೆ ಸ್ಟ್ಯಾಂಡಿಗೆ ಆ ಗ್ರೀನ್ ಮ್ಯಾಟನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇರೋದು. ಹಾಗೆಯೇ ದೇವರ ಮನೆಯಲ್ಲಿರುವಂಥ ಎಲ್ಲ ದೇವ್ರುಗಳನ್ನು ತಂದುಬಿಟ್ಟು ಹಾಲಲ್ಲಿ ಎತ್ತಿಟ್ಟಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಲಕ್ಷ್ಮಿ ಕೊಡ ಆಗಿರ್ಬೋದು, ಈ ಥರ ಎಲ್ಲ ಆರತಿ ಎಲ್ಲನೂ ಕೂಡ ನಾನು ಹೊರಗೆ ಎಲ್ಲ ತಂದು ರೆಡಿ ಮಾಡಿಟ್ಟಾಯಿತು. ಹಾಗೆಯೇ ಈಗ ಈ ಸ್ಟ್ಯಾಂಡನ್ನು ನಾವೇನು ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ. ಅಷ್ಟರಲ್ಲಿನೇ ನಾನಿವಾಗ ಹೂವನ್ನು ತರಿಸಿದ್ದೆ. ಈ ಹೂವು 2 kg ಬಿಚ್ಚು ಹೂವನ್ನು ತರಿಸ್ಕೊಂಡಿದ್ದೆ. ಈ ಬಿಚ್ಚು ಹೂವನ್ನು ಇವಾಗ ಮಣ್ಣಿನಲ್ಲಿನೇ ತುಂಬ ಗುತ್ತಾಗಿರುವಂಗೆ ಮಣ್ಣಲ್ಲೇ ಹೂವನ್ನು ಕಟ್ಟೋಣ ಅಂತ. ಸೊ ಬಿಡಿ ಬಿಡಿಯಾಗಿ ಕಟ್ಟಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ. ಸೊ ಅದಕ್ಕೋಸ್ಕರ ಮಣ್ಣಲ್ಲೇ ಹೂವನ್ನು ನೀಟಾಗಿ ಕಟ್ಟೋಣ ಅಂತ ಹೂಗಳನ್ನು ತರಿಸ್ಕೊಂಡಿದ್ದೆ. ಸೊ ಹಾಗಾಗಿ ಆ ಸೈಡಲ್ಲಿ ಅವರು ಡೆಕೋರೇಷನ್ ಸ್ಟಾರ್ಟ್ ಮಾಡಿಕೊಂಡ್ರು, ನಾನು ಈ ಕಡೆ ಹೂವನ್ನು ಕಟ್ಟೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಸೊ ನೋಡ್ತಾ ಇರ್ಬೋದು, ಇವತ್ತು ಹಾಲಲ್ಲಿನೇ ಡೆಕೋರೇಷನ್ ಮಾಡ್ಕೊಳ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಸ್ಟ್ಯಾಂಡನ್ನು ಎತ್ತಿಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಲೈಟಿಂಗ್ಸನ್ನು, ಆಮೇಲೆ ಈ ಥರ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ. ತುಂಬ ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲಾಗಿ ಡೆಕೋರೇಷನ್ ಮಾಡ್ತಾಯಿದ್ದೆ. ಹಾಗೆಯೇ ನಾನಿಲ್ಲಿ ಪೂಜೆಗೆ ಏನೆಲ್ಲ ಬೇಕು ಆ ಎಲ್ಲ ರೀತಿಯನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಬಟ್ಲಿಗೆ ಕಾಯಿನ್ಗಳನ್ನು ಅಂಟಿಸ್ಬಿಟ್ಟು ಅದರಲ್ಲಿ ಅಕ್ಷತೆಯನ್ನು ಹಾಕಿ, ಜೊತೆಗೆ ಈ ಥರ ರೋಸ್ ಪೆಟಲಿಂದ ನಾನು ಈ ಥರ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಚಿಕ್ಕದಾಗಿರುವಂಥ ಮೂರ್ತಿ ಇದೆ ಲಕ್ಷ್ಮಿದು. ಸೊ ಆ ಮೂರ್ತಿಯನ್ನು ನಾನು ಪ್ರತಿ ವರ್ಷ ಈ ಥರ ಬಟ್ಲಲ್ಲಿನೇ ಕೂರಿಸೋದು. ಸೊ ಹಾಗಾಗಿ ಬಟ್ಲನ್ನು ರೆಡಿ ಮಾಡಿಕೊಂಡು ಈ ಥರ ಕಾಯಿನ್ಗಳನ್ನು ಅಂಟಿಸಿ ರೆಡಿ ಮಾಡಿದೆ. ಇವಾಗ ನೋಡಿ, ಮುಂದ್ಗಡೆ ಒಂದು ಸ್ಟ್ಯಾಂಡನ್ನು ತರಿಸಿದ್ವಿ ಆರತಿ ಸಮಯವೆಲ್ಲ ಇಡೋಕ್ಕೆ ಅಂತ. ಸೊ ಫೈನಲ್ಲು ಈ ಥರ ರೆಡಿಯಾಗಿದೆ. ಸೀರೆಯನ್ನು ಈ ಥರ ಉಡಿಸಿದ್ದೀನಿ. ಇನ್ನೂ ಕೂಡ ಹೂವಿನ ಮಾಲೆ ಏನೂ ಹಾಕಿಲ್ಲ. ಸೊ ನಿಮಗೆ ತೋರ್ಸೋಕ್ಕೆ ಅಂತ ಈ ಥರ ರೆಡಿ ಮಾಡಿರೋವಂಥ ವೀಡಿಯೋನ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಹಾಗೆಯೇ ನೆಕ್ಸ್ಟಲ್ಲಿ ನಾವು ಇವಾಗ ಎಲ್ಲ ಪೂಜಾ ಅಲಂಕಾರಗಳನ್ನೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ಇವಾಗ ಮಂಗಳಾರತಿಯನ್ನು ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ಇನ್ನೂ ವರಮಹಾಲಕ್ಷ್ಮಿ ಹಬ್ಬ ಬಂದಿಲ್ಲ, ಇನ್ನು ಇಷ್ಟು ಮೊದಲೇ ಮಾಡಿದ್ದಾರೆ ಅಂದ್ಕೊಳ್ತಿದ್ದೀರಾ? ಇಲ್ಲ, ಇದು 1 year ಬ್ಯಾಕ್ ವಿಡಿಯೋ. ಸೊ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ ಟೈಮಲ್ಲಿ ನನಗೆ ಸ್ವಲ್ಪ ಬೇರೆ ಪ್ರಾಬ್ಲಮ್ಸ್ ಇರೋದ್ರಿಂದ ವೀಡಿಯೋನ ಅವತ್ತಿನ ದಿವಸ ಮಾಡಿದೆ. ಆದರೆ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅವತ್ತು ಟೈಮ್ ಸಿಗಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕೆಲಸ ಜಾಸ್ತಿ ಆಗಿರೋದ್ರಿಂದ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಆ ವಿಡಿಯೋ ಹಾಗೇ ನನಗೆ ಬ್ಯಾಗಲ್ಲಿ ಹಾಗೆ ಇಟ್ಟಿದ್ದೆ. ಇವಾಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಮಾಡಿಲ್ಲ. ಈ ನೆಕ್ಸ್ಟ್ ಬರೋ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದು 21ನೇ ತಾರೀಕಿಗೆ. ಸೊ ಹಾಗಾಗಿ ಬಿಫೋರ್ ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ನಾನು ಕೂಡ ಒಂದು ಚಿಕ್ಕದಾಗಿ ಮಂಗಳಾರತಿಯನ್ನು ಹೇಳಿದೆ. ಹಾಗೆಯೇ ಇಲ್ಲಿ ನಮಗೆ ಪರಿಚಯ ಆಗಿರೋಂಥ ಪೊಲೀಸ್ ಅಣ್ಣವರು, ಅವ್ರ ಫ್ಯಾಮಿಲಿ ಕೂಡ ಬಂದಿತ್ತು. ಸೊ ಅವರು ಕೂಡ ಸಿದ್ಧಾರೂಢರ ಭಕ್ತರು. ಅವರು ಇಲ್ಲಿ ಒಂದಷ್ಟು ಸಿದ್ಧಾರೂಢರ ಮಂತ್ರಗಳನ್ನು ಹೇಳಿದರು. ಹಾಗೆ ನಾವು ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಉಡಿಯನ್ನು ತುಂಬೋದಿತ್ತು, ಉಡಿಯನ್ನು ತುಂಬಿ, ಹಾಗೆ ಅವರು ಕೂಡ ನನಗೂ ಉಡಿಯನ್ನು ತುಂಬಿದ್ರು. ಎಡೆಯನ್ನು ಮಾಡಿ ಹಾಗೆಯೇ ಈ ಥರ ಕಾಯಿನ್ಸ್ ಆಗಿರ್ಬೋದು, ಆರತಿ ಎಲ್ಲ ರೆಡಿ ಮಾಡಿ ಚಿಕ್ಕ ಬಟ್ಲಲ್ಲಿರುವಂಥ ನಮ್ಮ ಪುಟ್ಟ ಲಕ್ಷ್ಮಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದ್ದಾಳೆ ಅಂತ. ಇದು ಫೈನಲ್ಲಿ ಹೂವನ್ನು ಹಾಕಿ ಮಂಗಳಾರತಿ ಎಲ್ಲ ಮುಗಿದಾದ ಮೇಲೆ ಮಾಡಿರುವಂಥದ್ದು. ನಾನಿಲ್ಲಿ ಕೈ ಮತ್ತು ಕಾಲುಗಳನ್ನು ದೇವಿಗೆ ತಗೊಂಡು ಬಂದಿಲ್ಲ, ಸಿಂಪಲ್ಲಾಗಿ ಇಷ್ಟೇ ಮಾಡಿರೋದು. ಸೊ ಈ ಥರ ಕಾಯಿನ್ ಡೆಕೋರೇಷನ್ ಮಾಡಿದ್ದೆ. ಇದು ಟೇಬಲ್ನು ಕೂಡ ನಾವು ಈವೆಂಟ್ ಹಾಲಿಂದ ತಂದಿರೋದು. ಸೊ ನೋಡಿದ್ರಲ್ಲ ವಿಡಿಯೋ ಹೇಗಾಗಿದೆ ಅಂತ. ಸೊ ನಮ್ಮ ವಿಡಿಯೋನ ಯಾರೆಲ್ಲ ವಾಚ್ ಮಾಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.